ಏಕಲವ್ಯ ಅವರೇ, ನಿಮಗೆ 2-3 ಸರಿ ಏಟು ಬಿತ್ತು, ಭಾಳ ಬೇಜಾರಾಯ್ತು ನನಗೆ. ಆ ಟೈಮಲ್ಲಿ ನಾನು ಫೋನ್ ಮಾಡಿದ್ದೆ ಏಕಲವ್ಯಗೆ. ಏಟು ಬಿದ್ದಾಗ ಡೈಲಿ ಫೋನ್ ಮಾಡೋನು. ಅವ್ರು ಮೈಸೂರಿಗೆ ಹೋಗೋರು, ಪುತ್ತೂರು ಕಟ್ ಹಾಕ್ಸ್ಕೊಂಬರೋಕ್ಕೆ. 3 months, ಐ ಥಿಂಕ್ 2.5 months ಡೈಲಿ ಮೈಸೂರು, 3 days ಒಂದ್ಸರಿ ಮೈಸೂರಿಗೆ ಹೋಗೋರು ಬರೋರು. ನಾನು ಡೈಲಿ ಫೋನ್ ಮಾಡೋನು. ಅವಾಗ ಒಂದು ಮಾತು ಹೇಳಿದೆ ಅವ್ರಿಗೆ, ವರಿ ಮಾಡಬೇಡಿ, ಈ ಥರ ಎಷ್ಟು ಏಟು ಬಿದ್ದಿದ್ಯೋ ಜಾಕಿ ಚಾನ್ ಅವ್ರಿಗೆ, ನೀವು ನೋಡಿರ್ತೀರಾ. ಜಾಕಿ ಚಾನ್ ಅವ್ರಿಗೆ ಎಷ್ಟು ನಾವು ಹೈಲೈಟ್ಸಲ್ಲಿ ಅವ್ರ ಸಿನಿಮಾ ಬಂದಾಗ ಲಾಸ್ಟಲ್ಲಿ ಹೈಲೈಟ್ಸ್ ಬರೋದು. ಜಾಕಿ ಚಾನ್ ಸಿನಿಮಾ ಎಲ್ರಿಗೂ ಗೊತ್ತಿರುತ್ತೆ. ಹೈಲೈಟ್ಸಲ್ಲಿ ಅವ್ರು ತೋರಿಸೋರು ಯಾವ ಥರ ರಿಸ್ಕಿ ಮಾಡಿದ್ದಾರೆ ಜಾಕಿ ಚಾನು, ಯಾವ ಥರ ಏಟುಗಳು ಬಿದ್ದಿದೆ, ಅವ್ರನ್ನ ಹಾಸ್ಪಿಟಲ್ ತೊಗೊಂಡೋಗೋದು, ತಲೆಗೆ ಏಟು ಬಿದ್ದರೆ ಬ್ಲಡ್ ಬರೋದು, ಇವೆಲ್ಲ ಗಮನಿಸಿದ್ದೀನಿ. ಸೊ ನನಗೆ ಅದೇ ಫೀಲ್ ಆಯ್ತು ಈ ಸಿನಿಮಾದಲ್ಲಿ. ಪಾಪ ಏಕಲವ್ಯ ಅವ್ರನ್ನ ನೀವು ನಂಬಲ್ಲ, 4 ಜನ ಎತ್ಕೊಂಡೋಗಿ ಕಾರಲ್ಲಿ ಹಿಂಗೆ ಮಲಗಿಸಿದಾಗ ನನಗೆ ಜಾಕಿ ಚಾನೇ ಜ್ಞಾಪಕ ಬಂದರು. ಸೊ ಆ ಥರ ಒಂದು ಅದ್ಭುತ ಪ್ರತಿಭೆ ಏಕಲವ್ಯ. ಡೆಫಿನೆಟ್ಲಿ ಅವ್ರ ಫ್ಯೂಚರಲ್ಲಿ ಒಂದು ಲೆವೆಲ್ ಸ್ಟಾರ್ ಆಗ್ತಾರೆ. ಖಂಡಿತ ಅವ್ರಿಗೆ ಆ ದೇವರ ಆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಸೊ ಇಂಥ ಒಂದು ಆ್ಯಕ್ಷನ್ ಹೀರೋ ಸಿಕ್ಕಿರೋದು ಈ ಸಿನಿಮಾದಲ್ಲಿ, ಬ್ರಹ್ಮರಾಕ್ಷಸದಲ್ಲಿ ನಾನು ಕಂಪೋಸ್ ಮಾಡಿರೋದು ನನ್ನ ಅದೃಷ್ಟ. ಸೊ ಅದೇ ರೀತಿ ಈ ಸಿನಿಮಾ ಹಿಟ್ಟಾಗಿ ಇನ್ನೂ 10 ಸಿನಿಮಾ ಅವ್ರು ಮಾಡೋಂಥ ಈ ಶಕ್ತಿ ಕೊಡಲಿ ಅಂತ ಕೇಳ್ಕೊತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. He's not a human. He's Brahma Rakshasa. The story behind this.